ಯಾವಾಗಾದ್ರೂ ತುಂಬ ಸ್ಟ್ರಗಲ್ ಮಾಡಿದ್ದಿದ್ಯಾ ಊಟಕ್ಕೆ? ಮಂಗೋಲಿಯಲ್ಲಿ ತುಂಬ ಸ್ಟ್ರಗಲ್ ಮಾಡಿದೆ. ಯಾಕಂದರೆ ಅಲ್ಲಿ ಬುಡಕಟ್ಟು ಜನಾಂಗಗಳ ಜೊತೆಗೆ ಬದುಕ್ತಾ ಇದೆ. ಅಲ್ಲಿ 6 ತಿಂಗಳಿಗಾಗಷ್ಟು ಮಾಂಸನ ಒಂದೇ ಸರಿ ಕಡಿದು ಆಚೆ ಕಡೆ ಹಿಂಗೆ ಜೋಡಿಸ್ಬಿಡ್ತಾರೆ. -45 ಇರುತ್ತೆ ಅಲ್ಲಿ. ಫ್ರಿಜ್ ಇಲ್ಲ ಅಲ್ಲಿ ದೇಶದಲ್ಲಿ, ಆಚೆ ಕಡೆನೇ ಜೋಡಿಸ್ತಾರೆ ಊಟ ತಿಂಡಿ, ಹಾಲು ಮೊಸರು ಎಲ್ಲ ಮನೆಯಿಂದ ಆಚೆ ಇರುತ್ತೆ. ಏನಾದ್ರು ಊಟ ಹಣ ಹಸುವಾಗ್ತಾಯಿದೆ ಅಂದರೆ ಒಂದು ಇಡೀ ಕುರಿನ ನೀರಲ್ಲಿ ಬೇಯಿಸ್ಬಿಟ್ಟು ಹಿಂಗೆ ಇಟ್ಬಿಡ್ತಾನೆ ಅಷ್ಟೇ. ಎಲ್ಲರೂ ಕೂತ್ಕೋತಾರೆ, ಕುರಿನ ಹಿಂಗೆ ತಿಂತಾರೆ, ತಲೆ ಬುಡ ಏನೂ ಇಲ್ಲ, ಎಲ್ಲನೂ ಇಂಟೆಸ್ಟೈನ್ಸಿಂದ ಹಿಡಿದು ಇಷ್ಟು ಹಿಂಗೆ ಇಟ್ಬಿಡ್ತಾರೆ. ಅದ್ರ ಜೊತೆ ಏನೂ ಸಿಗೋಲ್ಲ ನಿಮಗೆ, ಯಾಕಂದ್ರೆ ಅದು ಬಿಟ್ಟು ಬೇರೇನೂ ಸಿಗೋಲ್ಲ ನಿಮಗೆ. ಒಂಚೂರು ನೀರು ಟೀ ಕೊಡ್ತಾರೆ, ಮಂಜಿನಿಂದ ಮಾಡಿದಂತಹ ನೀರು ಟೀ. ಅದೆಲ್ಲ ಆ ಥರ ಬದುಕೋದು ತುಂಬ ಕಷ್ಟ ಇದೆ. ಒಂದು ದಿವಸ 1-2 ದಿವಸ ಬದುಕ್ಬೋದು, 1-2-3 ದಿವಸ ಆಮೇಲೆ ತಲೆಗೆ ಕೊಡೋಕ್ಕೆ ಶುರು ಆಗುತ್ತದು. ಆಮೇಲೆ ಒಂದು ನೀರು ಕುಡಿಯೋಕ್ಕೂ ತುಂಬ ಕಷ್ಟ ಇದೆ. ನೀರು ತರಬೇಕಂದ್ರೂ ಇಷ್ಟೋ ದೂರ ಹೋಗ್ಬಿಟ್ಟು ಐಸ್ ಬ್ಲಾಕ್ಸ್ನ ಹೊಡಿತಾರೆ. ಆಮೇಲೆ ಐಸ್ ಬ್ಲಾಕ್ಸ್ನ ಗಾಡಿಗಳಲ್ಲಿ ಹಾಕೊಂಡ್ಬಂದು ಒಂದೊಂದು ಮನೆಗೇ ಕೊಡ್ತಾರೆ. ಆ ಐಸ್ ಬ್ಲಾಕ್ಸ್ನ ನೀವು ಕರಗಿಸ್ಕೊಂಡು ನೀರೇ ಸಿಗಲ್ಲ ನಿಮಗೆ. ಈಗ ಆ ಎಲ್ಲ ಐಸ್, ಇಡೀ ಊರೇ ಐಸ್ ಆಗಿಬಿಟ್ಟಿರುತ್ತೆ, ಎಲ್ಲ ಐಸು, ಮೇಲಿಂದ ಐಸು. ಹೆಂಗೆ ಬದುಕೋದು ಅಂದರೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಮಹತ್ವ ಕೊಡೋದನ್ನು ಕಲಿತೆ ನಾನು. ಅಲ್ಲಿ ಮಕ್ಕಳು ಅಷ್ಟೇ ಹೆಂಗೆ ಬದುಕ್ತಾರೆ, ಅಲ್ಲಿ ಮಕ್ಕಳು ಆ ಒಂದು ಕ್ಲೈಮೇಟ್ಗೆ ಹೆಂಗೆ ಅಡ್ಜಸ್ಟ್ ಆಗ್ತಾರೆ. ಅಲ್ಲಿಯ ತಂದೆ ತಾಯಿಯಂದರು ಚಿಕ್ಕ ವಯಸ್ಸಿಂದನೇ ತಮ್ಮ ಮಕ್ಕಳನ್ನ ಆ ಕೋಲ್ಡಿಗೆ ಎಕ್ಸ್ಪೋಸ್ ಮಾಡ್ತಾರೆ. ನಾವೆಲ್ಲ ಹೆದರ್ಕೋತೀವಲ್ಲ, ಅಯ್ಯೋ ಮಳೆ ಬಂದುಬಿಡ್ತು, ಅಯ್ಯೋ ಗಾಳಿ ಬಂದುಬಿಡ್ತು, ಅಯ್ಯೋ ಆಟ ಆಡಬೇಡ, ಅಯ್ಯೋ ಮಣ್ಣು ಮುಟ್ಬಿಡ, ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಇತ್ತೀಚೆಗಂತೂ ಓವರ್ ಆಗ್ಬಿಟ್ಟಿದೆ ಇದು. ಬಟ್ ನಾವೆಲ್ಲ ಬದುಕಿದ್ದು ಮಣ್ಣಿನ ಮಕ್ಕಳಾಗೇನೆ, ಎಲ್ಲ ಕೆಸರು ಮಣ್ಣು. ನಮ್ಮ ಅಮ್ಮ ಫಡ ಹೊಡೆಯೋರು, ಯಾಕಂದರೆ ಬಿಳಿ ಬಟ್ಟೆ ಹಾಕಿ ಕಳಿಸಿದ್ರು ವಾಪಸ್ ಬಂದಾಗ ಅದಕ್ಕೆ ಫುಲ್ ಮಣ್ಣಾಗಿರೋದು ಅಲ್ವಾ. ಬಟ್ ಅಲ್ಲಿಯ ಮಕ್ಕಳನ್ನ ಹೆಂಗೆ ಮಾಡ್ತಾರೆ ಅಂದರೆ ಡೆಲಿಬ್ರೇಟ್ಲಿ 3 ತಿಂಗಳಿಂದನೇ ಈಗ ಅಪ್ಪ ಅಮ್ಮಂದರು ಹೋಟ್ಲು ಒಳಗೆ ಊಟಕ್ಕೆ ಹೋದ್ರು ಅಂದರೆ ಸ್ಟ್ರೋಲರ್ಸಲ್ಲಿ ಆಚೆ ಇಟ್ಬಿಟ್ಟು ಹೋಗ್ತಾರೆ ಚಳಿಲಿ. ಹೌದು, 3 ತಿಂಗಳು. ಹೌದು ಕವರ್ ಮಾಡಿರ್ತಾರೆ ಎಲ್ಲನೂ, ಬಟ್ ಆಚೆ ಕಡೆ ಬಿಡ್ತಾರೆ ಅದನ್ನು. ಯಾಕಂದರೆ ಆ ವಾತಾವರಣಕ್ಕೆ ಅವ್ರು ಅಡ್ಜಸ್ಟ್ ಆಗಬೇಕು ಚಿಕ್ಕ ವಯಸ್ಸಿಂದನೇ. ಓವರ್ ಪ್ರೊಟೆಕ್ಷನ್ ಇದೆಯಲ್ಲ, ಅದನ್ನೇ ನಮ್ಮನ್ನ ಹಾಳು ಮಾಡೋದು. ಅದು ಚಿಕ್ಕವರಾಗಿದ್ದಾಗಲಿ ದೊಡ್ಡವರಾಗಿದ್ದಾಗಲಿ ಅಷ್ಟೇ. ಅದಕ್ಕೆ ಹೇಳೋದು, ಆಗಾಗ ನಾವು ನಮ್ಮ ಕಂಫರ್ಟ್ ಲೆವೆಲ್ಲು ಅದನ್ನು ಬಿಟ್ಟು ಹೊರಗೆ ಹೋಗಬೇಕು. ಒಂದೇ ಏನೋ ಮಾಡ್ತಾ ಇರ್ತೀವಿ ಅಂದರೆ, ಈಗ ನಾನು ಅಷ್ಟೇ ಒಂದೇ ಥರ ದೇಶ ನೋಡ್ತಾ ಇರಲ್ಲ ನಾನು. ಅದಕ್ಕೆ ಈಗ ಒಂದು ದೇಶಕ್ಕೆ ಹಿಂಗೆ ಹೋದರೆ ಇನ್ನೊಂದು ದೇಶ ಟೋಟಲ್ ಆಪೋಸಿಟ್ ಹೋಗ್ತೀನಿ ನಾನು. ಈಗ ಡೆನ್ಮಾರ್ಕ್ ಹೋದರೆ ನೆಕ್ಸ್ಟ್ ಹೋಗಿ ನೇಪಾಳಕ್ಕೆ. ಈಗ ಕಾಂಟ್ರಾಸ್ಟ್ ನೋಡಬೇಕಲ್ಲ, ಈ ಎಕ್ಸ್ಟ್ರೀಮ್ ನೋಡಿದಾಗಲೇ ಗೊತ್ತಾಗೋದು. ಈಗ ಇಷ್ಟು ಕರಪ್ಷನ್ ಇರೋದನ್ನ ನೋಡಿದಾಗಲೇ ಗೊತ್ತಾಗೋದು, ಉತ್ತಮವಾದ ದೇಶ ಕೂಡ ಹೆಂಗೆ ಮಾಡಬೇಕು ಅಂತ. ಈಗ ಉತ್ತಮವಾದ ದೇಶ ನೋಡಿದ್ಮೇಲೆ ಇನ್ನೊಂದು ಯಾವುದೋ ಬೇರೆ ರೀತಿಯ ದೇಶವನ್ನು ನೋಡಬೇಕು, ಅವಾಗ ಅಲ್ಲಿ ಗೊತ್ತಾಗತ್ತೆ. ಈ ರೀತಿ ಒಂದು ಕಾಂಟ್ರಾಸ್ಟೇ ನಮ್ಗೆ ಅರ್ಥ ಮಾಡಿಸೋದು ಪ್ರತಿಯೊಂದನ್ನು. ಈ ದುಡ್ಡು ಹೊಂದಾಣಿಕೆ, ಈ ಸ್ಟ್ರಗಲ್ಸ್ ಹೆಂಗಿರುತ್ತೆ ಅಂದರೆ, ಒಂದು ದೇಶಕ್ಕೆ ಟಿಕೆಟ್ ಬುಕ್ ಮಾಡಬೇಕು ಅಂದರೆ ಭಾಳನೇ ಎಕ್ಸ್ಪೆನ್ಸಿವ್ ಇರುತ್ತೆ. ನೀವು ಹೇಳಿದ್ರಿ ತಿಂಗಳಿಗೆ ಒಂದಿಷ್ಟು ಎತ್ತಿಟ್ಕೊಳ್ಳೋದು ಅಂತ, ಬಟ್ ದಟ್ ಡಸಂಟ್ ವರ್ಕ್ ಸಮ್ ಟೈಮ್ಸ್. ನನ್ನ ವಿಚಾರಕ್ಕೆ ಅಥವಾ ನಿಮ್ಮ ವಿಷಯ, ಬ್ಲಾಗರ್ ವಿಷಯ ತುಂಬ ಕಷ್ಟ. ಎಸ್ಪೆಷಲಿ ಅದಕ್ಕೆ ಯಾಕೆ ಇವತ್ತವರೆಗೂ ಯಾರು ಕಾಂಪಿಟೇಷನ್ಗೆ ಬಂದಿಲ್ಲ ಯೋಚನೆ ಮಾಡ್ಬೋದು ನೀವು. ಅದಕ್ಕೆ ಈಗ ಕರ್ನಾಟಕದಲ್ಲಿ 3 ಜನ ಇರೋದು ನಾವು, ಇಂಟರ್ನ್ಯಾಷನಲ್ ಟ್ರಾವೆಲ್ ಬ್ಲಾಗರ್ಸ್ ಅಂತ. 4ನೇವರು ಅಂದರೆ ಇನ್ನೊಂದಿಬ್ಬರು ಬರ್ತಾ ಇದ್ದಾರೆ. ಬಟ್ ಯಾರಿಗೂ ಅಂದರೆ ಎಕ್ಸ್ಟ್ರೀಮ್ ಕಂಟ್ರೀಸ್ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ದುಡ್ಬೇಕು. ಪ್ರತಿ ದಿವಸ ಗಾಲ್ಫ್ ಆಡ್ದಂಗೆ. ಈಗ ಹೇಳ್ತಾರಲ್ಲ, ಗಾಲ್ಫು ಟೆನ್ನಿಸ್ ಆಡೋದು ತುಂಬ ಕಷ್ಟ. ಯಾಕಂದರೆ ಪ್ರತಿ ದಿವಸ ಟೆನ್ನಿಸ್ ಬಾಲ್ ಕೊಂಡ್ಕೋಬೇಕು, ಆ ಕೋರ್ಟು, ಆ ಗ್ರಾಸು, ರ್ಯಾಕೆಟು ಎಲ್ಲ ಸಿಕ್ಕಾಬಿಟ್ಟೆ, ಕೋಚಿಂಗ್ ಕಾಸ್ಟ್ಲಿ ಅಂತ. ಅದೇ ರೀತಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಬ್ಲಾಗಿಂಗ್ ಅಷ್ಟೇ. ಬಟ್ ಏನಂದರೆ ಇದೊಂದು ದಾರಿ, ಇದೊಂದು ದಾರಿಲಿ ಒಂದು ಯಾರೂ ಹೋಗಿಲ್ದಿರೋ ದಾರಿಲಿ ನಡೆದಾಗ ಒಂದೇನೋ ಬೇರೆ ಥರ ಖುಷಿ. ಮತ್ತು ಯಾರಿಗೂ ಸಿಗದಿರೋಂತಹ ಒಂದು ಆ ಜ್ಞಾನ ಪ್ರತಿಯೊಂದು ದಿವಸನೂ ಸಿಗ್ತಾ ಇದೆಯೋ ಅನುಭವ ಸಿಗ್ತಾ ಇರುತ್ತಲ್ಲ, ಅದನ್ನು ಬಿಡೋಕ್ಕಾಗ್ತಾಯಿಲ್ಲ. ಸೊ ಇದು ದುಡ್ಡಿಗೋಸ್ಕರ ನಾನು ಮಾಡ್ತಾಯಿಲ್ಲ. ದುಡ್ಡಿಗೋಸ್ಕರ ಮಾಡೋದಾಗಿದ್ದರೆ ನಾನು ಇವಾಗ ಇಮಿಡಿಯೇಟ್ಲಿ ಬೇರೆ ಕಡೆ ಶಿಫ್ಟ್ ಆಗ್ಬೋದಿತ್ತು, ಯಾಕಂದರೆ ಆಲ್ರೆಡಿ ಬ್ರ್ಯಾಂಡ್ ಆಗಿದ್ದೀನಿ ಒಂದು ರೀತಿ. ಬಟ್ ನನ್ನ ಥಾಟು ನಿಜವಾಗ್ಲೂ ಒಂದು ಕನ್ನಡ ಪರ ಇದೆ, ಇನ್ನೊಂದು ಎಲ್ಲೋ ಒಂದು ಕಡೆ ನನ್ನ ಸ್ವಂತ ಜ್ಞಾನಾರ್ಜನದ ಕಡೆ ಇದೆ. ಆ ಒಂದು ಹಸಿವಿದೆ ನನಗೆ, ಕಲಿಬೇಕು ಅಂತ. ಎಷ್ಟು ದಿವಸ ಆಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಕೈಲಿ ಆಗೋಷ್ಟು ಏನು, ನನ್ನ ಹತ್ರ ದುಡ್ಡೇ ಇರಲಿಲ್ಲ ಶುರು ಮಾಡಿದಾಗ. ಕೋವಿಡಲ್ಲಿ ದುಡ್ಡಿರಲಿಲ್ಲ, ನಂದೇನೋ ಒಂದು ಸಮಸ್ಯೆ ಆಗಿತ್ತು ಪರ್ಸ್ದಲ್ಲಿ. ನನ್ನ ಕಾರ್ ಇತ್ತು ಒಂದೇ ಒಂದು, ಆ ಕಾರ್ ಮಾರಿ ಶುರು ಮಾಡಿದ್ದು ನನ್ನ ಚಾನಲ್ನ. ಇವತ್ತು 50 ದೇಶಕ್ಕೆ ಹೋಗಿದ್ದೀನಿ. ಸೊ ದುಡ್ಡೇ ಇಲ್ಲದೆ ಶುರು ಮಾಡಿ 50 ದೇಶ ನೋಡಿದ್ದೀನಿ. ಬಟ್ ಇವಾಗ ಯೂಟ್ಯೂಬಿಂದ ಕೂಡ ಅರ್ನಿಂಗ್ಸ್ ಬರ್ತಾಯಿದೆ. ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಸೋಷಿಯಲ್ ಮೀಡಿಯಲ್ಲಿ ಕೂಡ ಅರ್ನಿಂಗ್ಸ್ ಬರುತ್ತೆ ಚೆನ್ನಾಗೇ, ಒಂದು ಒಳ್ಳೆ ಸ್ಯಾಲ್ರಿ ಥರ ಬರುತ್ತೆ. ಬಟ್ ಏನಂದರೆ ನಮ್ಮದು ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗಿರೋದ್ರಿಂದ ಈ ಫ್ಲೈಟ್ ಟಿಕೆಟು, ವೀಸಾ, ಈಗ ನೋಡಿ ಸಡನ್ನಾಗಿ ಏನೇನೋ ಖರ್ಚು ಬರುತ್ತೆ. ಮೊನ್ನೆ ನೇಪಾಳದಲ್ಲಿ ಡ್ರೋನ್ ಕಳೆದೋಯ್ತು, 1 ಲಕ್ಷ ಪಟ್ಟಂತ ಇತ್ತು. ಮೌಂಟೇನ್ಸಲ್ಲಿ ಸಿಗಾಕೊಂಡ್ಬಿಡ್ತು, ಎಷ್ಟೇ ಹುಡುಕಿದ್ರೂ ಸಿಗಲಿಲ್ಲ. ಅದಾದಮೇಲೆ ಮೈಕ್ ಕಳೆದೋಯ್ತು, ಯಾವುದೋ ಮಾರ್ಕೆಟಲ್ಲಿ ಓಡಾಡ್ಬೇಕಾದ್ರೆ. ಏನು ಹೆಂಗೆ ಕಂಟ್ರೋಲ್ ಮಾಡ್ತೀರಾ? ನಮ್ಗೆ ಕೆಲವು ಸರಿ ಗೊತ್ತಾಗಲ್ಲ, ಅದು ಏನೂ ಮಾಡೋಕ್ಕಾಗಲ್ಲ. ಆ ಥರ ಸುಮಾರು ಸರಿ ಏನೇನೋ ಕಳೆದೋಗಿದೆ. 1.5 ಲಕ್ಷ ಹೋಯ್ತು ನನ್ನ ದುಡ್ಡು. ಈಗ ಅದನ್ನು ಮತ್ತೆ ಹೊಂದಿಸಿ ಮತ್ತೆ ಹೊಸ ತೊಗೋಬೇಕು.
ಅದ್ರ ಜೊತೆ ಟ್ರಾವೆಲ್ ಮಾಡಬೇಕು. ತುಂಬ ಚಾಲೆಂಜಿಂಗು. ಬಟ್ ಏನಂದರೆ ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರು ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೆಯೇ ಎಲ್ಲೊಂದು ಕಡೆ ನಾನು ಚಿಕ್ಕದಾಗಿ ಮ್ಯಾನೇಜ್ ಮಾಡ್ತೀನಿ. ಮತ್ತು ಹೋದಾಗಲೂ ತುಂಬ ಆಡಂಬರದಲ್ಲಿ ಏನೂ ಮಾಡಲ್ಲ, ಎಷ್ಟಾಗತ್ತೋ ಅಷ್ಟು ಉಳಿತಾಯದಲ್ಲೇ ಮಾಡ್ತೀನಿ. ಬಟ್ ಅನುಭವ ಕಮ್ಮಿ ಆಗಿಲ್ಲ. ಬಟ್ ನಾನು ಬದುಕ್ತಾ ಇರೋ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಮ್ಮಿಯಲ್ಲಿ, ಎಷ್ಟು ಹಂಬಲ್ ಇರುತ್ತೋ ಅಷ್ಟು ಯೂಸ್ಫುಲ್ ಆಗುತ್ತೆ ಅಂತ. ಯಾಕಂದರೆ ಇವತ್ತೊಂದು ದಿವಸ ಮಜಾ ಮಾಡ್ಬಿಡ್ಬೋದು, ನಾಳೆ ಇನ್ನೊಂದು ದೇಶಕ್ಕೂ ಹೋಗ್ಬೇಕಲ್ಲ. ಒಂದು ಮಿಷನ್ 197 ಇದೆಯಲ್ಲ. ಓಕೆ, ಈಗ ದೇಶಗಳನ್ನು ಸುತ್ತಕೊಂಡು ಬಂದ ಮೇಲೆ ನಿಮ್ಮೂರಿನ ಬಗ್ಗೆ ಏನು ಅನ್ಸುತ್ತೆ? ನಮ್ಮ ಊರು, ನಮ್ಮ ನಾಡು, ನನ್ನ ಭಾಷೆ, ನನ್ನ ನೆಲ, ನನ್ನ ತಾಯಿ, ನನ್ನ ಹೆಮ್ಮೆ. ಯಾವತ್ತಿದ್ರೂ ಅದು ನಮ್ಮದೇ. ಬಟ್ ಇಲ್ಲಿರುವಂತಹ ಕೆಲವು ವಿಚಾರಗಳು ನೋವು ತರುತ್ತೆ, ಅದನ್ನೇ ಸರಿ ಮಾಡ್ಬೇಕು ನಾವು ಎಲ್ಲರೂ ಸೇರಿ. ನೆಕ್ಸ್ಟ್ ದೇಶ ಯಾವುದು? ನೆಕ್ಸ್ಟ್ ದೇಶ ಈಗ ಅಫ್ಘಾನಿಸ್ತಾನ್ಗೆ ಹೋಗ್ತಾ ಇದ್ದೀನಿ. ಓಕೆ. ಈಗ ಅಫ್ಘಾನಿಸ್ತಾನ್ಗೆ ಹೋಗಿ ಈಗ ಸ್ವಲ್ಪ ಅಲ್ಲೂ ಕೂಡ ಸೆನ್ಸಿಟಿವ್ ವಾತಾವರಣ ಇದೆ. ಮುಂಚೆಯಿಂದನೂ ಹೋಗಬೇಕು ಅಂತ ಆಸೆ ಇತ್ತು, ಬಟ್ ಹೋಗೋಕ್ಕಾಗಿಲ್ಲ, 2-3 ಸಲ ಮಿಸ್ ಆಗಿತ್ತು. ಸುತ್ತಮುತ್ತ ಎಲ್ಲ ನೋಡಿದ್ದೀನಿ. ಪಾಕಿಸ್ತಾನ ನೋಡಿದ್ದೀನಿ. ಪಾಕಿಸ್ತಾನ ತೋರಿಸಿದಂತಹ ಮೊಟ್ಟ ಮೊದಲ ಕನ್ನಡಿಗ. ಹಾಗೆ ಈಗ ಇಂಡಿಯಾ ನೋಡ್ತಾ ಇರ್ತೀರಿ, ಭಾರತದಲ್ಲಿ ಪಾಕಿಸ್ತಾನದ ಬಗ್ಗೆ ಏನೋ ಒಂದು ಪರ್ಸೆಪ್ಷನ್ ಇದೆ ಅಂತ. ಪಾಕಿಸ್ತಾನಿಯರಿಗೆ ಭಾರತದ ಬಗ್ಗೆ ಏನಿದೆ? ಇದು ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ಅವರಿಗೆ. ಹೌದಾ? ನಾನು ದಾರಿ ತಪ್ಪಿದ ದೇಶ ಅಂತ ಕರೆಯೋದು ಆ ದೇಶನ. ದಾರಿ ತಪ್ಪಿದ ಮಕ್ಕಳಿರ್ತಾರಲ್ಲ ಆ ಥರ. ಈಗ ಇವು ಬಟ್ವಿನ್ಸ್ನ ಪ್ಯಾರೆಟ್ ಸ್ಟೋರಿ ಇದೆಯಲ್ಲ, ಒಳ್ಳೆ ಬುದ್ಧಿ ಹೇಳ್ಕೊಟ್ಟವ್ರು ಒಳ್ಳೆ ಕಡೆ ಹೋದ್ರು, ಕೆಟ್ಟ ಬುದ್ಧಿ ಹೇಳಿದ್ರು ಹಾಳೋದ್ರು ಅಂತ. ಆ ಥರ ಅವ್ರು ಹಾಳಾಗೋಗಿರೋರು. ಬಟ್ ಸರ್ವೇಸಾಮಾನ್ಯ ಮನುಷ್ಯ ಅಲ್ಲೂ ನಮ್ಮ ಥರನೇ, ಕೂಲಿ ಕಾರ್ಮಿಕ ಅಲ್ಲೂ ನಮ್ಮ ಥರನೇ. ಅಲ್ಲಿ ನಾರ್ಮಲ್ ಜನ ಅಂತ ಏನು ಹೇಳ್ತಾರೆ ಅವರೆಲ್ಲ ನಾರ್ಮಲ್ ಥರನೇ ಇದ್ದಾರೆ. ಅವ್ರು ಯಾರು, ಅವ್ರಿಗೂ ತುಂಬ ಕಷ್ಟಪಡ್ತಾರೆ, ತುಂಬ ಹಿಂಸೆ, ಊಟ ಇಲ್ಲ, ತಿಂಡಿ ಇಲ್ಲ, ಪ್ರಾಬ್ಲಮ್ಸ್ ತುಂಬ ಇದೆ. ನಾರ್ಮಲ್ ಜನಗಳನ್ನ ನಾನು ಮೀಟ್ ಮಾಡಿದ್ದು. ಮತ್ತು ದೇವಸ್ಥಾನದ ವಿಸಿಟಿಗೆ ನಾನು ಹೋಗಿದ್ದು. ಬಹಳ ಅತ್ಯದ್ಭುತವಾದ ದೇವಸ್ಥಾನ ಇದೆ, ಕಟಾಸ್ ರಾಜ್ ಅಂತ, ಹಿಂದೂ ದೇವಾಲಯ. ಆ ದೇವಾಲಯದಲ್ಲಿ ಶಿವಪೂಜೆ ಮಾಡೋದಕ್ಕೆ ಶಿವಲಿಂಗ ಇದೆ ಅಲ್ಲಿ, ಶ್ರೀಕೃಷ್ಣ ಪರಮಾತ್ಮ ಸ್ಥಾಪನೆ ಮಾಡಿರೋದು. ಅವತ್ತು ಹೋಗಿ ನಮ್ಮ ಶಿವರಾತ್ರಿ ದಿವಸ ಹೋಗಿ ಶಿವಪೂಜೆ ಮಾಡಿ ಬಂದೆ. ಅದೊಂದು ಭಾಳ ಹೆಮ್ಮೆ ವಿಚಾರ. ಹಾಗೆ ಇಡೀ ರಾಜಧಾನಿ ಕೂಡ ಹೋಗಿದ್ದೀನಿ. ಇಸ್ಲಾಮಾಬಾದ್, ಲಾಹೋರು ಹೋಗಿದ್ದೀನಿ, ರಾವಲ್ಪಿಂಡಿ ನೋಡಿದ್ದೀನಿ, ಕಟಾಸ್ ರಾಜ್ ನೋಡಿದ್ದೀನಿ, ಸಾಕಷ್ಟು ನೋಡಿದ್ದೀನಿ ಪಾಕಿಸ್ತಾನದಲ್ಲಿ. 7 ದಿವಸ ಇದ್ದೆ. ನನಗೆ ಪಾಲಿಟಿಕ್ಸ್ ಬಗ್ಗೆ ಮಾತಾಡೋಕ್ಕೆ ಯಾಕಂದರೆ ಆ ಥರ ಜನಗಳು ನನಗೆ ಅಲ್ಲಿ ಸಿಕ್ಕೇ ಇಲ್ಲ. ನಂಗೆ ಸಿಕ್ಕಿದ್ದು ಸರ್ವೇ ಸಾಮಾನ್ಯ ಮನುಷ್ಯರು. ಬಟ್ ಪಾಕಿಸ್ತಾನವನ್ನು ನಾನು ಯಾವತ್ತೂ ಆಸ್ ಎ ದೇಶ ಸಪೋರ್ಟ್ ಮಾಡೋದೇ ಇಲ್ಲ. ಅವ್ರು ತೊಗೊಂಡಿರುವಂಥ ನಡೆ ಬಹಳ ಒಂಥರ ಬೆನ್ನಿಗೆ ಚೂರಿ ಹಾಕೋ ರೀತಿಯಲ್ಲಿ. ಈ ರೀತಿ ಯಾವತ್ತೂ ಮಾಡಬಾರ್ದು. ಅವರ ಪ್ರಗತಿ ಬಗ್ಗೆ ಯೋಚನೆ ಮಾಡಿದೆ, ಬರೀ ಇನ್ನೊಬ್ರಿಗೆ ನೋವು ಕೊಡುವಂತಹ ಸನ್ನಿವೇಶವನ್ನೇ ತರ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಕನ್ನಡಿಗರ ಧಿಕ್ಕಾರ, ಭಾರತೀಯರ ಧಿಕ್ಕಾರ ಇದ್ದೇ ಇರುತ್ತೆ. ಅದಾದಮೇಲೆ ಭಾರತ ಸಖತ್ತಾಗಿ ಪಾಠ ಕಲಿಸ್ತು ಅವ್ರಿಗೆ. ಇನ್ಯಾವತ್ತೂ ಮುಟ್ನೋಡ್ಕೋಬೇಕು ಆ ಥರ. ಮತ್ತು ಇನ್ಯಾವತ್ತೂ ಬಂದರೂ ಕೂಡ ನಾನು ಪಾಕಿಸ್ತಾನದ ನೆಲದಲ್ಲೇ ಈ ಮಾತನ್ನು ಹೇಳಿದ್ದೆ, ಭಾರತೀಯರನ್ನ ಎದುರಾಕೊಂಡ್ರೆ ನಿಮ್ಗೆ ಉಳಿಗಾಲ ಇಲ್ಲ ಅಂತ. ಪಾಕಿಸ್ತಾನದಲ್ಲಿ ನಿಂತ್ಕೊಂಡು ಹೇಳಿದ್ದೆ ಈ ಮಾತನ್ನು. ನನ್ನ ವಿಡಿಯೋಲಿ ನೀವು ನೋಡ್ಬೋದು. ಅದಾದಮೇಲೂ ಅಷ್ಟೇ, ಅಲ್ಲಿ ನಿಂತ್ಕೊಂಡಾಗಲೂ ಅಷ್ಟೇ ನಾನು ಸರ್ವೇ ಸಾಮಾನ್ಯ ಮನುಷ್ಯ, ನಾನು ಭಾರತದ ಬಾವುಟ ಹಾಕೊಂಡು ಹೋಗಿದ್ದೆ ಅಲ್ಲಿ. ಹೌದೌದು, ಹಾಕೊಂಡು ಹೋಗಿದ್ದೆ. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಜನಗಳು ಅಂತ. ಸರ್ವೇ ಸಾಮಾನ್ಯ ಮನುಷ್ಯರು ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಪೊಲಿಟಿಕಲ್ ತುಂಬ ಇದೆ, ಮತ್ತು ಅವ್ರ ಉದ್ದೇಶ ಸರಿ ಇಲ್ಲ. ಈಗೇನು ರಾಜಕೀಯದ ಉದ್ದೇಶಗಳು ತುಂಬ ಕೆಟ್ಟದಾಗಿದೆ. ಅವ್ರು ಹೆಂಗೆ ಅಂದರೆ ಇಡೀ ನಮ್ಮನ್ನು ಟಾರ್ಚರ್ ಕೊಟ್ಟನೇ ಅವ್ರು ಎಲ್ಲಿಗೂ ಹೋಗ್ತಾ ಇಲ್ಲ, ಇನ್ನೂ ಹಾಳಾಗ್ತಾ ಇರೋ, ಎಲ್ಲಿಗೂ ಹೋಗ್ತಾ ಇಲ್ಲ ಅವರು. ಬಟ್ ನಾವು ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಸಮಸ್ಯೆ ಇದೆ, ಆದರೆ ನಮ್ಮದು ಡೆವಲಪ್ಮೆಂಟ್ ಇದ್ದೇ ಇದೆ. ಎಲ್ಲೋ ಒಂದು ಕಡೆ ಒಂದು ಚೂರಾದರೂ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಈ ಜೆನ್ಜಿ ಎರಾನ ಹೆಂಗೆ ನೀವು ನೋಡ್ತೀರಾ? ಮಡಗಾಸ್ಕರ್, ನೇಪಾಳ ಬೇಸತ್ತು ಹೋಗಿದ್ದಾರೆ ಸರ್ವೇ ಸಾಮಾನ್ಯ ಮನುಷ್ಯ. ಇದಕ್ಕೊಂದು ಹಾಡು ಮಾಡಿದ್ವಿ, ನಾನು ನೋಡ್ಕೊಳ್ದೆ ಹೇಳ್ಬೋದು, ಆದರೂ ನೋಡ್ಕೊಂಡು ಹೇಳ್ತೀನಿ, ತಪ್ಪಾಗಬಾರ್ದು ಅಂತ. ನೋಡಿ, ನಮ್ಮ ದೇಶದ ನೆಲ ಜಲ ಸಿರಿ ಸಂಪತ್ತು ಲೂಟಿಕೋರರ ಕೈಗೆ ಸಿಕ್ಕಿ ಬಂತು ಆಪತ್ತು. ದೇಶ ಸೇವೆ ಈಶ ಸೇವೆ ಅಂದರು ಅವತ್ತು, ಅಂತ ಮಾತಿಗೆಲ್ಲ ₹1 ಇಲ್ಲ ಕಿಮ್ಮತ್ತು. ಬಿಡ್ತಾರೆ ಬೊಗಳೆ ನಾವೆಂದು ನಿಮ್ಮಯ್ಯ ಸೇವಕ, ಆದರೆ ಭ್ರಷ್ಟಾಚಾರ ಮಾಡೋದೇ ನಿಮ್ಮಯ್ಯ ಕಾಯಕ. ಲಂಚಕೋರರು ಆದರೂ ಉದ್ಧಾರ, ದೇಶ ಭಕ್ತರಿಗೆ ಇನ್ಯಾರು ಆಧಾರ. ನಮ್ಮ ಹಕ್ಕಿಗೆ ಯಾರು ಇಲ್ಲಿ ದಿಕ್ಕು, ಅಡಗಿಸಬೇಕು ನಾವು ಅವರ ಸೊಕ್ಕು. ನಮ್ಮ ಹಕ್ಕಿಗೆ ಯಾರು ಇಲ್ಲಿ ದಿಕ್ಕು, ನಾವೇ ಎಲ್ಲವ ಕೇಳಿ ಪಡೆಯಬೇಕು. ಬಡವನ ಸಿಟ್ಟು ದವಡೆಗೆ ಮೂಲ, ಅಂತ ಕುಳಿತರೆ ನಮಗಿಲ್ಲ ಕಾಲ. ಬದಲಾವಣೆ ಈ ಜಗದ ನಿಯಮ, ಬದಲಾಯಿಸದಿದ್ದರೆ ಅದು ನಮ್ಮ ಕರ್ಮ. ನಮ್ಮ ಓಟು ಅವರ ಕೈಗೆ ಜೊಟ್ಟು, ಅವರ ಕೇಳಿ ಪಡೆಯಬೇಕು ಹೊಟ್ಟೆಗಿಟ್ಟು. ಕೇಳಂಗಿಲ್ಲ ಅವರ 5 ವರ್ಷ, ಮಾಡುತ್ತಾರೆ ನಮ್ಮ ಸರ್ವನಾಶ. ಈ ಥರ ಆಗೋಗಿದೆ. ಇದನ್ನು ಬದಲಾಯಿಸಬೇಕು ಅಂದರೆ ಎಲ್ಲೋ ಒಂದು ಕಡೆ ಜನ್ಜಿ ಮನಸ್ಸಲ್ಲಿರೋ ಮಾತುಗಳಿವೆಲ್ಲ ಸಾಕಾಗಿದೆ. ಎಷ್ಟೊಂದು ತಡ್ಕೊತೀರ ಪ್ರತಿಯೊಂದು ವಿಷಯದಲ್ಲೂ. ಸೊ ಅದನ್ನು ಬದಲಾವಣೆ ಸಮಯ ಎಲ್ಲ ಕಡೆ ಬಂದಿದೆ. ಫಿಲಿಪೀನ್ಸ್ ನೋಡ್ತಾ ಇದ್ದೀರಾ, ಫಿಲಿಪೀನ್ಸ್ ನೋಡಿದ್ರಿ, ಇಂಡೋನೇಷ್ಯಾ ನೋಡಿದ್ರಿ, ಬಾಂಗ್ಲಾದೇಶ ನೋಡಿದ್ರಿ, ಶ್ರೀಲಂಕಾ ನೋಡಿದ್ರಿ, ನೇಪಾಳ ನೋಡಿದ್ರಿ, ಮಡಗಾಸ್ಕರ್ ನೋಡಿದ್ರಿ. ಭಾರತ ದೇಶದಲ್ಲಿ ಆಗಬಾರ್ದು ಅಂತ ಕೂಡ ನಾನು ಹೇಳ್ತೀನಿ. ಭಾರತ ದೇಶದಲ್ಲಿ ಎಲ್ಲರೂ ಅವರವರೇ ಅರ್ಥ ಮಾಡ್ಕೊಂಡು ಸರಿ ಮಾಡಬೇಕು. ಇರೋ ವ್ಯವಸ್ಥೆ ನೋಡಿದ್ರೆ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಆಗಲೇಬೇಕು.
ಅಂದ್ರೆ ಜೆನ್ಸಿ ಪ್ರೊಟೆಸ್ಟ್ ಅಲ್ಲ, ಜೆನ್ಸಿ ಪ್ರೊಟೆಸ್ಟ್ ಆಗಬಾರ್ದು. ಆಗದಿರೋ ರೀತಿಲಿ ನಮ್ಮ ಸರ್ಕಾರಗಳು ನೋಡ್ಕೋಬೇಕು ನಮ್ಮನ್ನ, ಅವ್ರ ಮನೆ ಮಕ್ಳ ಥರ. ಮನೆ ಮಕ್ಳು ಈಗ ಮಕ್ಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಯಾರು ಗಲಾಟೆ ಮಾಡ್ತಾರ್ರಿ? ಟೀನೇಜಲ್ಲಿ ಒಂದಿಷ್ಟು ವರ್ಷಗಳು ರಕ್ತ ಕುದೀತಾ ಇದ್ದಾಗ, ಈಗ ನಾನು ಅಷ್ಟೇ ನಮ್ಮ ಅಪ್ಪನ ಜೊತೆ ಜಗಳ ಮಾಡಿದ್ದೀನಿ. ಈಗ ಯಾಕೆ ಜಗಳ ಮಾಡಿದ್ದೀನಿ ಯೋಚನೆ ಮಾಡಿ. ಈಗ ನಾವೊಬ್ಬ ಕಾಮನ್ ಮ್ಯಾನು, ನಮ್ಮಪ್ಪ ನಂಗೆ ಸೈಕಲ್ ಕೊಡಿಸು ಅಂತ ಕೇಳಿದಾಗ 2 ವರ್ಷ ಬಿಟ್ಟು ಕೊಡಿಸಿದ್ರು. ಅದು ಸೆಕೆಂಡ್ ಹ್ಯಾಂಡ್ 800 ರೂಪಾಯಿ ಸೈಕಲ್. ಕಾಲೇಜಲ್ಲಿದ್ದಾಗ ಬೈಕ್ ಫಸ್ಟ್ ಇಯರ್ PUC ಕೇಳಿದ್ರೆ ಫೈನಲ್ BCom ಕೊಡಿಸಿದ್ರು. ಯಾಕೆಂದರೆ ನಮ್ಮಪ್ಪ ಒಬ್ಬ ನಾರ್ಮಲ್ ಮನುಷ್ಯ, 10,000 15,000 20,000 ಸಂಬಳ ನ್ಯಾಯವಾಗಿ ದುಡಿದು ನ್ಯಾಯವಾಗಿ ಸರ್ಕಾರಕ್ಕೆ ITRನ ಫೈಲ್ ಮಾಡಿ ಬದುಕ್ತಾ ಇದ್ದಂತಹ ಮನುಷ್ಯ. ಆದರೆ ನಮ್ಮ ಕಾಲೇಜಲ್ಲಿ ನಾವು ನೋಡ್ತಾ ಇದ್ದಂತಹ ರಾಜಕಾರಣಿಗಳ ಮಕ್ಕಳು BMW ಫೆರಾರಿಲಿ ಬರೋರು. ಅದು ದುಡ್ಡು ಎಲ್ಲಿಂದ ಬಂತು ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಅವಾಗ. ನಾವು ಅನ್ಕೋತಾ ಇದ್ವಿ, ಇವರೆಲ್ಲ ಇಷ್ಟೊಂದು ಇವರಪ್ಪ ಇಷ್ಟೊಂದೆಲ್ಲ ಹೆಂಗೆ ದುಡಿದ್ರು, ನಮ್ಮಪ್ಪ ಯಾಕೆ ದುಡಿತಾರ, ನಮ್ಮಪ್ಪ ಯಾಕೆ ನನಗೆ ಕೊಡಿಸ್ತಾಯಿಲ್ಲ ಇದು ಈ ಥರ ಗಾಡಿಗಳು ಈ ಥರ ಅಂತ. ಇವತ್ತು ಅರ್ಥ ಆಗ್ತಾಯಿದೆ, ನಮ್ಮಪ್ಪ ಯಾಕೆ ನನಗೆ ಕೊಡಿಸ್ಲಿಲ್ಲ ಅಂದರೆ ಅವ್ನು ನ್ಯಾಯವಾಗಿ ದುಡಿದವರು. ಅನ್ಯಾಯ ದುಡ್ಡಲ್ಲಿ ಯಾರು ಬೇಕೋ ಗಾಡಿ ಇಳಿಸ್ಬೋದು, ಅದೆಲ್ಲ ನಮ್ಮ ಗಾಡಿಗಳು. ಈಗ ಯುರೋಪ್ ಕಂಡದವರು ಭಾರತ ದೇಶಕ್ಕೆ ಕೊಳ್ಳೆ ಹೊಡೆದು ಕೊಯ್ನೂರು ಡೈಮಂಡಿಂದ ಹಿಡಿದು UK ಎಲ್ಲ ನಮ್ಮದೇ ದೋಚಿ ಇಡೀ ವರ್ಲ್ಡನ್ನು ದೋಚಿ ತಮ್ಮ ದೇಶವನ್ನು ಸಾಹುಕಾರ ದೇಶ ಮಾಡಿಕೊಂಡ್ರು. ಅವ್ರು ಸಾಹುಕಾರಲ್ಲ, ಲೂಟಿಕೋರವರು. ಲೂಟಿಕೋರನ್ನ ಸಾಹುಕಾರ ಅಂತ ಹೆಂಗೆ ಕರಿತೀರಾ? ನಾವು ಅಂದ್ಕೊಂಡ್ವಿ ಇವರೆಲ್ಲ ಒಳ್ಳೆ ಲೆವೆಲ್ ಇರೋರು ಅಂತ. ಒಳ್ಳೆ ಲೆವೆಲ್ಗೆ ಹೆಂಗೆ ಬಂದರು? ನಮ್ಮ ದುಡ್ಡಲ್ಲಿ ಅವರು ಒಳ್ಳೆ ಲೆವೆಲ್ಗೆ ಬಂದರು. ನ್ಯಾಯವಾಗಿ ಸಾಹುಕಾರರಾಗಿರೋರನ್ನ ನಾವು ಅಪ್ರಿಷಿಯೇಟ್ ಮಾಡ್ತೀವಿ, ತಪ್ಪಿಲ್ಲ. ಕಂಪ್ನಿ ಕಟ್ಟಿ ಒಂದಿಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟು ಅವರು ಬೆಳೆದು ಬೇರೆಯವ್ರನ್ನೂ ಬೆಳೆಸಿ ಉದ್ಧಾರ ಆದವರು ನಿಜವಾದ ಸಾಹುಕಾರ ಅಥವಾ ನಿಜವಾದ ಮನುಷ್ಯರು. ಎಲ್ಲರ ತಲೆ ಹೊಡೆದು ಮೇಲ್ ಬಂದು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಅವ್ರು ಐಷಾರಾಮಿ ಜೀವನ ನಡೆಸ್ತಾ ಇರೋದು ಇದು ಯಾವುದು? ಇದು ಲೂಟಿಗೋರರು. ಸೊ ನಂಗೆ ಇವತ್ತು ಅರ್ಥ ಆಗ್ತಾಯಿದೆ. ಸೊ ಇವತ್ತಿನ ಜೆನ್ಸಿ ಅರ್ಥ ಮಾಡ್ಕೋಬೇಕಾದ್ರೆ ಇದೇ ವಿಚಾರ. ನಿಮ್ಮಪ್ಪ ನಿಮ್ಗೇನಾದ್ರು ಕೊಡಿಸಿಲ್ಲ ಅಂದರೆ ಅದು ಅವ್ರ ತಪ್ಪಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ತಾಯಿನ ಅವ್ರು ಕಷ್ಟಪಡ್ತಾರೆ ನಿಮಗೋಸ್ಕರ. ನೀವು ಕರೆಕ್ಟಾಗಿ ಓದಿ ಬರೀರಿ, ಮುಂದೆ ಬನ್ನಿ, ದೇಶದ ಆಸ್ತಿಯಾಗಿ IAS ಆಗಿ IPS ಆಗಿ ಯಾರೂ ಮಾಡ್ತಾಯಿಲ್ಲ, ನೀವು ಮಾಡಿ, ನೀವು ಸಿಸ್ಟಮ್ ಆಗಬೇಕು, ಆವಾಗಲೇ ಬದಲಾಗೋದು. ವಂಡರ್ಫುಲ್. ಈಗ ಹೊಸದಾಗಿ ವ್ಲಾಗರ್ ಆಗಬೇಕು ಅಂದ್ಕೊಳ್ಳೋರಿಗೆ 5 ಟಿಪ್ಸ್ ನಿಮ್ಮ ಕಡೆಯಿಂದ. ಪ್ರತಿ ದಿವಸ ಕನ್ಸಿಸ್ಟೆಂಟ್ ಕೆಲಸ, ಪ್ರತಿ ದಿವಸ ಮಾಡಿದಿರೋ ಕೆಲಸ ಮರ್ತು ಹೋಗುತ್ತೆ. ಸೊ ಪ್ರತಿ ದಿವಸ ಕೆಲಸ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ. ಎರಡನೇದು, ನಾಳೆ ಅಂದರೆ ಹಾಳು, ಏನೇ ಶುರು ಮಾಡಿದ್ರು ಇವತ್ತೇ ಶುರು ಮಾಡಬೇಕು. ಇನ್ನೊಂದು, ಏನಾಗಬೇಕು ಅನ್ನೋ ಒಂದು ವಿಷಯನ ಪ್ರತಿ ದಿವಸ ಗಮನದಲ್ಲಿ ಇಟ್ಕೋಬೇಕು, ಆಗಲೇ ಅದ್ರ ಮೂಲಕ ಕೆಲಸ ಮಾಡ್ಬೋದು. ಕುಟುಂಬ, ತಂದೆ ತಾಯಿಯನ್ನು ಬಿಟ್ಟು ಯಾವುದೇ ಯೋಚನೆಯನ್ನು ಮಾಡಬಾರ್ದು. ಕುಟುಂಬದ ನೆಮ್ಮದಿ, ನಮ್ಮ ಸುತ್ತಮುತ್ತಲಿನ ನೆಮ್ಮದಿ ಇದ್ದಾಗ ನಮ್ಮ ಕೆಲಸದಲ್ಲೂ ಕೂಡ ನೆಮ್ಮದಿ ಇರುತ್ತೆ. ಇನ್ನೊಂದು, ರೆಸ್ಟ್, ಬರ್ನೌಟ್ ಆಗಿಬಿಡಿ. ಅತಿಯಾದ ಕೆಲಸ ಕೂಡ ಆರೋಗ್ಯಕ್ಕೆ ಹಾನಿಕರ. ಏನೇ ಮಾಡಿದ್ರು ಹಿತಮಿತವಾಗಿ ಎಲ್ಲದರಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಿ ಅಂತ ಹೇಳ್ತೀನಿ. ಲಾಸ್ಟ್ ಕ್ವೆಶ್ಚನ್, ಮನೆಯವರು ಏನು ಹೇಳ್ತಾರೆ? ಕಾಲಕ್ಕೆ ಚಕ್ರ ಕಟ್ಕೊಂಡು ಊರೂರು ಸುತ್ತಿದ್ದು ಅಪ್ಪ ಅಮ್ಮಗೆ ಏನು ತೊಂದರೆ ಇಲ್ಲ. ಅಪ್ಪ ಅಮ್ಮಗೆ ಭಾಳ ಹೆಮ್ಮೆ ಇದೆ ನಾವು ಮಾಡ್ತಿರೋ ಕೆಲಸದ ಬಗ್ಗೆ. ಇಷ್ಟು ವರ್ಷ ಆದಮೇಲೆ ಅವನು ಅಂದ್ಕೊಂಡಿರುವಂತಹ ಉದ್ದೇಶದ ಕಡೆಗೆ ಹೋಗ್ತಾ ಇದ್ದಾನಲ್ಲ ಅಂತ ಭಾಳ ಹೆಮ್ಮೆಯಲ್ಲಿದ್ದಾರೆ. ರೈಟ್.